ನೆಕ್ಸ್ಟ್ ಇನ್ನೂ ಸ್ವಲ್ಪ ಜನ ಹೋಗ್ಬೋದು ಸರ್. ಯಾರೂ ಹೋಗಲ್ಲ. ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ಒಬ್ಬ ಉತ್ತಮವಾದಂಥ ಲೀಡರು, ಜವಾಬ್ದಾರಿ ಇದ್ದಂಥ ನಾಯಕ. ಅಂಥವ್ರು ಯಾರು ಈ ರೀತಿ ಹೆಜ್ಜೆ ಇಡಲ್ಲ ಅಂತ ನನ್ನ ಭಾವನೆ. ಏನಿಲ್ಲ, ನಾವೇನು ರಿವರ್ಸ್ ಏನು ಮಾತಾಡಿಲ್ಲ. ನಾವು ಅವ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀವಿ. ವೀರಶೈವ ಲಿಂಗಾಯತರು ಕೈ ಹಿಡಿದಿರೋದಕ್ಕೆ ಅವ್ರು ಅಧಿಕಾರಕ್ಕೆ ಬಂದಿರೋದಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ. ಅದೇ ಶೆಟ್ಟರಿಂದ ಏನು ಬರಲಿಲ್ಲ. ಲಿಂಗಾಯತ ಸಮಾಜ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ಒಂದು ಬಡವರ ಪರವಾದಂಥ ಕೆಲಸಗಳನ್ನ ಮೆಚ್ಚಿ, ನಾವು ಕೊಟ್ಟಂಥ ಗ್ಯಾರಂಟಿಗಳನ್ನ ಮೆಚ್ಚಿ ಲಿಂಗಾಯತ ವೀರಶೈವ ಸಮಾಜ ನಮಗೆ ಕೈ ಹಿಡಿದು ಬಿಟ್ಟರೆ ಶೆಟ್ಟರಿಂದ ಯಾವುದು ಓಟೇನು ಬಂದಿಲ್ಲ ನಮಗೆ. ಈಗ MP ಎಲೆಕ್ಷನ್ ಬರ್ತಾ ಟಫ್ ಆಗ್ತಿದೆ ಅನ್ಸುತ್ತೆ. ಈಗ ಮೊನ್ನೆ ಈಗ ನೀವು ರಾಮ ಉದ್ಘಾಟನೆ ಆದ ನಂತರ ಏನಿಲ್ಲ, ಯಾಕೆ ನಾವು ರಾಮ ಭಕ್ತರೇ ಅಲ್ವಾ? ನಾವು ರಾಮ ಭಕ್ತರೇ. ನಾವು ರಾಮನ ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮಲ್ಲೂ ರಾಮನ ದೇವಸ್ಥಾನಗಳಿದ್ದಾವೆ. ಅದಂಗೆ ಅವ್ರಿಗೆ ಓಟ ಬೀಳುತ್ತೆ ರಾಮನ ಹೆಸರು ಮೇಲೆ, ನಮಗೂ ಬೀಳ್ತದೆ. ಎಲ್ಲೂ ವಿರೋಧ ಮಾಡಿಲ್ಲ. ನಾವೆಲ್ಲೂ ವಿರೋಧನೂ ಮಾಡಿಲ್ಲ. ಧೈರ್ಯವಾಗಿ ಹೇಳೋಕ್ಕೆ ನಮಗೇನು ಅಂಜಿಕೆನೂ ಇಲ್ಲ. ನಾವೇ ಹಂಚ್ಕೊಳ್ಳೋಣ, ನಾವು ರಾಮನ ಭಕ್ತರೇ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಜನ ಹೋಗ್ಬೋದು ಸರ್. ಯಾರೂ ಹೋಗಲ್ಲ. ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ಒಬ್ಬ ಉತ್ತಮವಾದಂಥ ಲೀಡರು, ಜವಾಬ್ದಾರಿ ಇದ್ದಂಥ ನಾಯಕ. ಅಂಥವ್ರು ಯಾರು ಈ ರೀತಿ ಹೆಜ್ಜೆ ಇಡಲ್ಲ ಅಂತ ನನ್ನ ಭಾವನೆ. ಏನಿಲ್ಲ, ನಾವೇನು ರಿವರ್ಸ್ ಏನು ಮಾತಾಡಿಲ್ಲ. ನಾವು ಅವ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀವಿ. ವೀರಶೈವ ಲಿಂಗಾಯತರು ಕೈ ಹಿಡಿದಿರೋದಕ್ಕೆ ಅವ್ರು ಅಧಿಕಾರಕ್ಕೆ ಬಂದಿರೋದಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ. ಅದೇ ಶೆಟ್ಟರಿಂದ ಏನು ಬರಲಿಲ್ಲ. ಲಿಂಗಾಯತ ಸಮಾಜ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ಒಂದು ಬಡವರ ಪರವಾದಂಥ ಕೆಲಸಗಳನ್ನ ಮೆಚ್ಚಿ, ನಾವು ಕೊಟ್ಟಂಥ ಗ್ಯಾರಂಟಿಗಳನ್ನ ಮೆಚ್ಚಿ ಲಿಂಗಾಯತ ವೀರಶೈವ ಸಮಾಜ ನಮಗೆ ಕೈ ಹಿಡಿದು ಬಿಟ್ಟರೆ ಶೆಟ್ಟರಿಂದ ಯಾವುದು ಓಟೇನು ಬಂದಿಲ್ಲ ನಮಗೆ. ಈಗ MP ಎಲೆಕ್ಷನ್ ಬರ್ತಾ ಟಫ್ ಆಗ್ತಿದೆ ಅನ್ಸುತ್ತೆ. ಈಗ ಮೊನ್ನೆ ಈಗ ನೀವು ರಾಮ ಉದ್ಘಾಟನೆ ಆದ ನಂತರ ಏನಿಲ್ಲ, ಯಾಕೆ ನಾವು ರಾಮ ಭಕ್ತರೇ ಅಲ್ವಾ? ನಾವು ರಾಮ ಭಕ್ತರೇ. ನಾವು ರಾಮನ ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮಲ್ಲೂ ರಾಮನ ದೇವಸ್ಥಾನಗಳಿದ್ದಾವೆ. ಅದಂಗೆ ಅವ್ರಿಗೆ ಓಟ ಬೀಳುತ್ತೆ ರಾಮನ ಹೆಸರು ಮೇಲೆ, ನಮಗೂ ಬೀಳ್ತದೆ. ಎಲ್ಲೂ ವಿರೋಧ ಮಾಡಿಲ್ಲ. ನಾವೆಲ್ಲೂ ವಿರೋಧನೂ ಮಾಡಿಲ್ಲ. ಧೈರ್ಯವಾಗಿ ಹೇಳೋಕ್ಕೆ ನಮಗೇನು ಅಂಜಿಕೆನೂ ಇಲ್ಲ. ನಾವೇ ಹಂಚ್ಕೊಳ್ಳೋಣ, ನಾವು ರಾಮನ ಭಕ್ತರೇ.